ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಅಣ್ಣಂಗೆ ಕೈ ಶೋಲ್ಡರಿಂದು ಮೂಳೆ ಎಲ್ಲ ಕೆಳಗೆ ಇಳಿದಿದೆ. ಅವರು ಹೇಗೆಲ್ಲ ನೋವು ಅನುಭವಿಸಿದ್ದಾರೆ ಅಂದರೆ ಹೇಳಬಾರ್ದು ಫ್ರೆಂಡ್ಸ್. ತುಂಬ ನೋವು. ಹಾಗೆ ನಾನು ಅಮ್ಮನ ಮನೆಯಲ್ಲೇ ಇದ್ದೀನಿ. ಯಾಕಂದರೆ ಅಣ್ಣಂಗೆ ಕೈ ಹಿಂಗಾಗ್ಬಿಟ್ಟಿದೆ. ಎಲ್ಲ ಕೆಲಸ ಅಮ್ಮನೇ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಕೆಲ್ಸಕ್ಕೆ ಹೋಗೋಳು. ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಬೆಳಗ್ಗೆ ಟೈಮು ಅಷ್ಟು ಮಾಡಿ ಹೋಗ್ತಿದ್ದೆ. ಜಾಸ್ತಿಯಾಗಿ ಅಮ್ಮ ಮಾಡ್ತಾಯಿದ್ರು. ಹಾಗೆ ನಮ್ಮ ನೇತ್ರಮ್ಮ ಅವರು ಬರ್ತಾರೆ ಅಲ್ವಾ. ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದರು. ನಾನಂದರೆ ಮನೆಯಲ್ಲಿ ಬೆಳಗ್ಗೆ ಮಷೀನಿಗೆ ಹಾಕಿದ್ರೆ ಸಂಜೆ ಬಂದು ಒಣಗಿಸ್ತಿದ್ದೆ. ಸುಮಾರಷ್ಟು ಕೆಲಸಗಳು ಬಂದಾದ್ಮೇಲೆ ಮಾಡ್ಕೋತಾ ಇದ್ದೆ. ಇಲ್ಲಿ ಎಲ್ಲನೂ ಆಗಬೇಕು. ಹಾಗಾಗಿ ನೇತ್ರಮ್ಮನೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಒಂದು ಬಟ್ಟೆ ಒಣಗಿಸೋದ್ರಲ್ಲಾಗಲಿ, ಎಲ್ಲ ಸೋಫಾ ಸೆಟ್ ಎಲ್ಲ ಕೊಡವಿ ಕ್ಲೀನ್ ಮಾಡೋದಲ್ಲಾಗಲಿ, ಮೊಸರುಗಾಯಿ ಮಾಡಿದ್ದು ಒಣಗಿಸೋದು ಆಗಲಿ ತುಂಬಾ ಕೆಲಸ ಮಾಡಿದ್ದಾರೆ. ಜೊತೆಯಾಗಿ ನಮ್ಮ ಅಮ್ಮನೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು. ನಾನು ಒಬ್ಬಳೇ ಅಂತ ಹೇಳಿ ಬೆಳಗ್ಗೆ ಅವರೇ ಪೂಜೆ ಮಾಡೋದು, ಟೀ ಕಾಫಿ ಮಾಡೋದು, ನಂದು ಟಿಫನ್ಗೆ ಮಾಡೋದು. ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ನಾನು ಸ್ವಲ್ಪ ಮಾಡ್ಕೊಂಡಿದ್ದೆ, ಅವ್ರಿಗೂ ಇಟ್ಟು ಹೋಗ್ತಾಯಿದ್ದೆ. ಮತ್ತು ನಾನು ರಾತ್ರಿ ಬರೋಷ್ಟರೊಳಗೆ ನಮ್ಮಮ್ಮ ಅನ್ನ ಎಲ್ಲ ಮಾಡಿ ಇಡ್ತಾಯಿದ್ರು. ಮನೆಯಲ್ಲಿ ಒಬ್ಬರಿಗೆ ಏನಾದರೂ ಆಗಿಬಿಟ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಅದರಲ್ಲಿ ನಮ್ಮ ಅಣ್ಣ ನಮ್ಮಮ್ಮಂಗೆ ಒಂಥರ ಬಲಗೈ ಇದ್ದ ಹಾಗೆ. ಆ ಬಲಗೈನೇ ಹಿಂಗಾಗ್ಬಿಟ್ಟಿತ್ತಲ್ಲ, ತುಂಬ ನಮ್ಮಮ್ಮ ಡಿಪ್ರೆಸ್ ಆಗಿಬಿಟ್ಟಿದ್ರು. ತುಂಬ ಬೇಜಾರಾಗಿಬಿಟ್ಟಿದ್ರು. ಅದರಲ್ಲೂ ನಮ್ಮಮ್ಮ ಮುಂಚೆಯಿಂದ ಹೆಂಗೋ ಬದುಕಿದ್ರೆ ಆಯಿತು ಅನ್ನೋ ಥರ ಅಲ್ಲ. ನಮ್ಮಮ್ಮ ಹೀಗೆ ಇರಬೇಕು, ಹೀಗೆ ಬದುಕಬೇಕು ನಾವು ಅಂತ ಹೇಳಿನೇ ನಮಗೆ ಅಲ್ಲಿಂದನೂ ಕಲಿಸ್ಕೊಂಡು ಬಂದಿದ್ದಾರೆ. ಅವರು ಕೂಡ ಹಾಗೇ ಇದ್ದಾರೆ. ನಾನು ಟಿಫನ್ಗೆ ಜೋಳದ ರೊಟ್ಟಿ, ಎಲ್ಲ ಮಿಕ್ಸ್ ಕಾಳುಗಳನ್ನೆಲ್ಲ ನೆನೆಸಿ ಮೊಳಕೆ ಕಟ್ಟಿದ್ರು ಅಮ್ಮ. ಅದ್ರದ್ದು ಪಲ್ಯ ಮಾಡ್ತಾಯಿದ್ದೆ. ಈ ಜೋಳದ ರೊಟ್ಟಿ ಹಾಕ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಿಜವಾಗ್ಲೂ ಎಲ್ಲಿಗಾದ್ರೂ ಅರ್ಜೆಂಟಾಗಿ ಹೋಗಬೇಕು ಅಂತಂದರೆ ಮುಗಿಯೋದೇ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಇತ್ತೀಚೆಗೆ ನಾನು ಜೋಳದ ರೊಟ್ಟಿ ಹಾಕೋದೇ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಅದು ಸ್ವಲ್ಪ ಲೇಟಾಗೇ ಆಗಿಬಿಡುತ್ತೆ. ಹಾಗಾಗಿ ನನಗೆ ಅದು ಟೈಮ್ ಸಾಲೋದೇ ಇಲ್ಲ. ಬೆಳಗ್ಗೆ ನೀವು ಎಷ್ಟೊತ್ತಿಗಾದರೂ ಎದ್ದೇಳ್ರಿ, ಟೈಮೇ ಆಗೋದಿಲ್ಲ. ಇನ್ನು ಇಷ್ಟು ಜೋಳದ ರೊಟ್ಟಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ತಿನ್ನಲಿಕ್ಕೂ ಅಂದರೆ ಮಧ್ಯಾಹ್ನ ತೊಗೊಂಡು ಹೋಗೋಕ್ಕೆ ನಮಗೆ ಅಮ್ಮ ಅನ್ನ ಮಾಡ್ಕೊತೀನಿ ಅಂತ ಹೇಳಿದ್ರು. ಸರಿ, ಅವರಿಗೆ ಪಲ್ಯ ಒಂದು ಜಾಸ್ತಿ ಮಾಡಿದ್ನಲ್ಲ ಅದನ್ನೇ ಇಟ್ಟೆ. ಇನ್ನು ಅಮ್ಮ ಪೂಜೆ ಎಲ್ಲ ಮಾಡಿದ್ರು. ಇನ್ನು ಪೂಜೆ ಎಲ್ಲ ಮಾಡಿಬಿಟ್ರೆ ಎಷ್ಟೋ ಕೆಲಸ ಆಗಿಬಿಡುತ್ತೆ. ನಮ್ಮ ಅಣ್ಣಂಗೆ ಪೂಜೆ ಅಂದರೆ ಶಿವಪ್ಪ ಅಂತಂದರೆ ಎಷ್ಟು ಭಕ್ತಿ ಅಂದರೆ ನಿಜವಾಗ್ಲೂ ಹೇಳಬಾರ್ದದು. ಯಾಕಂದರೆ ಇಷ್ಟು ಕೈ ಪೇನಲ್ಲೂ ಅವರು ಅಂದರೆ ಸೋಮವಾರದ ಈ ವಿಡಿಯೋ ತುಂಬಾ ಲೇಟಾಗಿ ಹಾಕ್ತಾಯಿದ್ದೀನಿ. ನಾನು ವಿಡಿಯೋ ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಅವರು ಸೋಮವಾರ ಟೀ ಕುಡೀರಿ ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬೇಡ ನಾನು ಸ್ನಾನ ಮಾಡಿಕೊಂಡೇ ಟೀ ಕುಡಿತೀನಿ ಅಂಥ ಕೈ ನೋವಿದ್ರೂ ಅವ್ರಿಗೆ ದೇವ್ರ ಮೇಲೆ ಎಲ್ಲೂ ಕೊಂಚಿತನೂ ಭಕ್ತಿ ಕಡಿಮೆ ಆಗಿಲ್ಲ. ನಾವೆಲ್ಲ ಹೇಳ್ತಿದ್ವಿ ತುಂಬ ದೇವ್ರು ಮಾಡ್ತೀರಾ ಅಂತ ಹೇಳಿ. ಬಟ್ ಅವರು ಅಷ್ಟೆಲ್ಲ ಆದ್ರೂ ಅದು ನಮ್ಮ ಹಣೆ ಬರ, ಅದಕ್ಕೆ ದೇವರಿಗೆ ದೋಷಿಸಿದರೆ ಸರಿ ಅಲ್ಲ ಅಂತ ಹೇಳಿ ಅವರು ಅವತ್ತಿನ ದಿನವೂ ಸ್ವಲ್ಪ ಫ್ರೆಶ್ ಆಗಿಯೇ ಟೀ ಕುಡಿದು ಆಮೇಲೆ ಟಿಫನ್ ಮಾಡಿದರು ಫ್ರೆಂಡ್ಸ್. ನಿಜವಾಗ್ಲೂ ಈ ಭಕ್ತಿ ನೋಡಿಬಿಟ್ರೆ ನನಗೆ ತುಂಬಾ ನಮ್ಮ ಅಣ್ಣ ಮಾಡೋದು ಪೂಜೆ ಆಗಲಿ, ಆ ಭಕ್ತಿ ಆಗಲಿ, ಏನಾದರೂ ಆದರೆ ನಾವು ದೇವ್ರನ್ನೇ ದೋಷಿಸ್ತೀವಿ ಕೆಲವೊಮ್ಮೆ ಬೇಜಾರಾದಾಗ. ಅವರು ಆ ಥರ ದೋಷಿಸೋದೇ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ದೇವ್ರ ಮೇಲೆ ವಿಶ್ವಾಸ, ಭಕ್ತಿ ಅಂತ, ನಂಬಿಕೆ ಅಂತ ಇಟ್ಟಿದ್ದಾರೆ. ಮುಖ್ಯವಾಗಿ ನಂಬಿಕೆ ಇರಬೇಕಲ್ವಾ. ಆ ನಂಬಿಕೆ ಇದ್ದರೆ ಏನಾದರೂ ಜಯಿಸಬಹುದು. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು ಅಂತ ಹೇಳಿ ಅಮ್ಮ ಬೆಳ್ಳುಳ್ಳಿ ಎಲ್ಲ ಸುಲಿದು ಇಟ್ಟಿದ್ರು. ಹಾಗೆ ಹೋದ್ಮೇಲೆ ಅಮ್ಮಂಗೆ ಸ್ವಲ್ಪ ಮಿಕ್ಸರ್ ಮಾಡ್ಕೊಳ್ಳೋದು, ಅದು ಹೆವಿ ಆಗುತ್ತೆ ಅಂತ ಹೇಳಿ ರೊಟ್ಟಿ ಪಲ್ಯ ಎಲ್ಲ ಆಗಿ ನಾನು ಆದಷ್ಟು ಬೇಗ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸರ್ ಮಾಡಿ ಇಟ್ಟೋಗ್ಬಿಡೋಣ ಅಂತ ಹೇಳಿ, ಅದು ನಮಗೂ ಕೂಡ ಮತ್ತು ನಮಗೊಂದು ಬಾಕ್ಸು, ಅಮ್ಮನಿಗೊಂದು ಬಾಕ್ಸು, ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. 1 kg ಬೆಳ್ಳುಳ್ಳಿ ತೊಗೊಂಡು ಬಂದಿದ್ದು. ಆ ಬೆಳ್ಳುಳ್ಳಿ ಸಿಪ್ಪೆ ಅಮ್ಮ ಒಂದಿಷ್ಟು ಬೇಜಾರಿಲ್ಲದೆ ಸುಲಿದು ಇಟ್ಟಿದ್ದಾರೆ. ಸುಲಿದು ಇಟ್ಟಿದ್ದು ಮಿಕ್ಸರ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಶುಂಠಿ ಒಂದು ತರಬೇಕಿತ್ತಲ್ಲ, ಇನ್ನು ಶುಂಠಿ ತೊಗೊಂಬಂದು ಅದನ್ನು ಕ್ಲೀನ್ ಮಾಡಿಕೊಂಡು ಒಂದು ಪೇಸ್ಟ್ ಮಾಡಿದ್ವಿ. ಹಾಗೆ ಇನ್ನು ಟಿಫನಿಗೆ ಕೊಡಬೇಕಲ್ವಾ. ಅಣ್ಣನೂ ಕೂಡ ಇನ್ನೂ ತಿಂದಿರಲಿಲ್ಲ, ಅಮ್ಮ ಹಾಕಿ ಕೊಡ್ತಾಯಿದ್ದಾರೆ. ಅಮ್ಮಂದು ಪೂಜೆ ಆಯ್ತಲ್ಲ, ಅಮ್ಮನೂ ಕೂಡ ತಿಂತಾಯಿದ್ದಾರೆ. ಅಮ್ಮನ ಮನೆಯಲ್ಲಿ ಟಿಫನಿಗಂತೂ ಬೇಗನೆ ಮಾಡ್ಕೊಬಿಡ್ತಾರೆ. ಅವರು ಇದ್ದಾಗ 8:30 8 ಗಂಟೆಗೆ ಟಿಫನ್ ತಿಂತಾರೆ. ಸ್ವಲ್ಪ ಎಲ್ಲೋ ನಾನು ಲೇಟ್ ಮಾಡ್ತಾಯಿದ್ದೀನೋ ಏನೋ ಅಂತ ಹೇಳಿ. ಪಲ್ಯ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು ಅಮ್ಮ ಮತ್ತು ಅಣ್ಣ.
ಇನ್ನು ನೇತ್ರಮ್ಮಂದು ಕೂಡ ಕೆಲಸ ಎಲ್ಲ ಆಯಿತು, ಕಸ ನೆಲ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅವ್ರಿಗೂ ಕೂಡ ಸೊ ನಾವು ಹೇಗೆ ಏನು ಮಾಡಿರ್ತೀವೋ ಟಿಫನಿಗೆ ಅದೇ ಟಿಫನ್ ಅವರಿಗೂ ಕೂಡ ಕೊಡೋದು. ಇನ್ನು ನೇತ್ರಮ್ಮಂದು ಟಿಫನ್ ಆಯಿತು. ಇನ್ನು ಪೇಸ್ಟ್ ನೋಡಿ ಇಷ್ಟು ಮಾಡಿದ್ದೀನಿ, ತುಂಬ ನುಣ್ಣಗೆ ನೈಸಾಗಿ ಮಾಡಬೇಕು. ಇದು ತಿಂಗಳಂಗಟ್ಲೆ ಇಟ್ಟರು ನಿಮಗೆ ಏನೂ ಆಗಲ್ಲ. ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಬಿಟ್ರೆ ನಿಮಗೆ ಅರ್ಜೆಂಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಟೊಮೊಟೊ ಕಟ್ ಮಾಡೋದು ಹಾಕ್ತಿರೋದು. ಸೊ ಬೇಗ ಬೇಗ ರೆಡಿ ಆಗಿಬಿಡುತ್ತೆ. ಟಿಫನ್ ಆಗಲಿ ಸಾಂಬಾರಾಗಲಿ ಏನೇ ಆಗಲಿ. ಪಲ್ಯ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರಲ್ಲ. ಇನ್ನು ಅಣ್ಣಂಗೆ ಇನ್ನೂ ಕೊಟ್ಟಿರಲಿಲ್ಲ ನಾನು. ಅಮ್ಮ ಅಣ್ಣಂಗೆ ಕೊಡ್ತಾ ಇದ್ದಾರೆ ಅಂದ್ಕೊಂಡೆ, ಬಟ್ ನೇತ್ರಮ್ಮಂಗೆ ಕೊಟ್ಟರು ಅವರು. ಇನ್ನು ಅಣ್ಣಂಗೆ ಅಮ್ಮನೇ ತಿನ್ನಿಸೋದು. ಸೊ ಒಂದು ವಾರ ಅಮ್ಮನೇ ತಿನ್ನಿಸಿದ್ರು. ಇನ್ನು ನೆಕ್ಸ್ಟು ಅಣ್ಣ ಸುಮ್ಮನೆ ಅಮ್ಮನಿಗೂ ತುಂಬ ಕೆಲಸ ಇರ್ತವೆ, ಆ ಕಡೆನೂ ನೋಡಬೇಕು ಈ ಕಡೆ ನೋಡಬೇಕು ಅಂತ ಹೇಳಿ ನಾನೇ ತಿಂತೀನಿ ಬಿಡಮ್ಮ ಅಂತ ಹೇಳಿದರು. ಹಾಗಾಗಿ ಅಣ್ಣ ಒಂದು ಲೆಫ್ಟ್ ಹ್ಯಾಂಡಲ್ಲಿ ತುಂಬಾ ಕಷ್ಟ ಫ್ರೆಂಡ್ಸ್. ರೈಟ್ ಹ್ಯಾಂಡು ವರ್ಕ್ ಆಗಿಲ್ಲ ಅಂತಂದರೆ ಲೆಫ್ಟ್ ಹ್ಯಾಂಡಿಂದನೇ ಎಲ್ಲ ಮಾಡ್ಕೋಬೇಕು. ನಿಜವಾಗ್ಲೂ ಮನುಷ್ಯನ ಬಾಡಿಯಲ್ಲಿ ಎಲ್ಲೇ ಏನೇ ಆದ್ರೂ ತುಂಬಾ ಕಷ್ಟ. ಅದರಲ್ಲಿ ಒಂದು ಕೈ ಈ ಥರ ಆಗಿಬಿಟ್ಟಿದೆ ಅಂತಂದರೆ ಇನ್ನೊಂದು ಕೈಯಿಂದನೇ ಮಾಡ್ಕೊಂಡ್ಬಿಟ್ರೆ ಎರಡು ಕೈ ನೋವಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ತುಂಬಾ ನೋವು ಅನುಭವಿಸಿದ್ದಾರೆ ಅಣ್ಣ. ನೋಡೋಕ್ಕೂ ಬೇಜಾರಾಗ್ಬಿಡುತ್ತೆ. ಇನ್ನು ನಾನು ಬಾಕ್ಸಿಗೆ ಪಲ್ಯ ಹಾಕ್ಕೊಂಡೆ ಹೋಗೋಣ ಅಂತ ಹೇಳಿ. ಸೊ ಅಮ್ಮ ಮನೆಯಲ್ಲಿ ಇಟ್ಬಿಡು ಇದನ್ನು ಫ್ರೀಝರಲ್ಲಿ ಅಂತ ಹೇಳಿ ನನಗೊಂದು ಬಾಕ್ಸ್ ಹಾಕ್ತಾ ಇದ್ದಾರೆ. ಇನ್ನು 1 kg ಬೆಳ್ಳುಳ್ಳಿಯಲ್ಲಿ ಇಷ್ಟು ಆಗಿದೆ ನೋಡಿ ಫ್ರೆಂಡ್ಸ್. ಒಂದು ಅರ್ಧ kg ಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕಿರೋದು. ಜಾಸ್ತಿ ಶುಂಠಿ ಹಾಕಕ್ಕೆ ಕೊಡಲ್ಲ, ಹಾಕಬಾರ್ದು. ಇನ್ನು ನಾವು ಬೇಗ ಹೊರಡೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ಗಾಡಿ ಪಂಚರ್ ಆಗಿಬಿಟ್ಟಿದೆ. NH ರೋಡಲ್ಲಿ, ಬೈಪಾಸ್ ರೋಡಲ್ಲಿ ಗಾಡಿ ಪಂಚರ್ ಆಗಿಬಿಟ್ಟಿತ್ತು. ಸೊ ಫುಲ್ಲು ಚಳಿ ವಾತಾವರಣ. ಅದರಲ್ಲಿ ನಮ್ಮ ಮನೆಯವರು ಈ ಥರ ಮತ್ತೆ ಟೈರೆಲ್ಲ ತೆಗೆದುಬಿಟ್ಟು, ಅಯ್ಯೋ ಹೇಳಬಾರ್ದು. ಏನೋ ಒಂದು ಮಾಡೋಕ್ಕೆ ಹೋದರೆ ಏನೋ ಒಂದು ಆಗುತ್ತೆ, ಅದೊಂದು ಬೇಜಾರು. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ, ರೀ ಹೀಗೆಲ್ಲ ಆಗಿಬಿಟ್ರೆ ಬೇಜಾರು ಏನಕ್ಕೆ, ಮನುಷ್ಯನಿಗಾಗಲ್ವಾ? ಹಾಗೆ ಗಾಡಿನೂ ಕೂಡ ಎಲ್ಲ ಟೈಮಲ್ಲೂ ನಿನಗೆ ಎಲ್ಲನೂ ಕರೆಕ್ಟಾಗಿ ಆಗಬೇಕು ಅಂತಂದರೆ ಹೆಂಗೆ ಅಂತ ಹೇಳಿದರು. ಅದು ನಿಜ ಅಲ್ವಾ? ಗಾಡಿಗೂ ಮನುಷ್ಯನಿಗೆ ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಹಾಗೆ ಗಾಡಿಗಳಿಗೂ ಅಷ್ಟೇ ಯಾವಾಗ ಏನಾಗುತ್ತೋ ಅಂತಲೂ ಹೇಳಕ್ಕೆ ಬರಲ್ಲ. ಸೊ ಪಾಪ ನಮ್ಮ ಮನೆಯವರೇ ಟೈರೆಲ್ಲ ಚೇಂಜ್ ಮಾಡಿ ಇನ್ನೊಂದು ಟೈರ್ ಹಾಕಿಬಿಟ್ಟು ಇನ್ನು ನಾವು ಹೊರಟಿದ್ವಿ. ಇನ್ನು ನಮ್ಮ ಗಾಡಿ ಇವಾಗ ಸ್ಟಾರ್ಟ್ ಆದರೆ ನಾವು ಮತ್ತೆ ಮನೆಗೆ ತಲುಪೋದು 8:30 9 ಗಂಟೆ ಆಗುತ್ತೆ ಫ್ರೆಂಡ್ಸ್. ಬೆಳಗ್ಗೆ 10 ಗಂಟೆ, ಮಿನಿಮಮ್ 10 ಗಂಟೆ ಆಗುತ್ತೆ. ಬೇಗ ಅಂದ್ರೂ 9:30ಗೆ ಹೊರಡಿದ್ರು. ಸೊ ಬೆಳಗ್ಗೆ 9:30ಯಿಂದ ನಾವು ನೈಟ್ 8:30 9ಕ್ಕೆ ಮನೆಗೆ ತಲುಪೋದು. ಮನೆಗೆ ಹೋಗಿ ಮತ್ತೆ ಅಡುಗೆ ಹೋದ ತಕ್ಷಣ ಸ್ವಲ್ಪ ಟೀ ಕುಡಿದು ಅಡುಗೆ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಊಟ ಮಾಡಿ ಮತ್ತೆ ಮಲಗೋದು ಫ್ರೆಂಡ್ಸ್. ಇದು ನಮ್ಮ ದಿನದ ಲೈಫ್ ಸ್ಟೈಲ್ ಆಗಿರುತ್ತೆ. ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.